ಒಂಚೂರು ಉಪ್ಪು ಆಯ್ತಲ್ಲ ಬೇ. ಹಾ ನೋಡಿ ಹೆಂಗಿದೆ. ನಾ ಒಳ ಹೋಗ್ಬೇಕಂದಲ್ಲ ದೇ ಕಾಲು ವೀಲ್ ಕಡ್ಕೊ. ಫ್ರೆಂಡ್ಸ್, ನಾನು ಬೈಕ್ ಬಂದ್ಬಿಟ್ಟು ಅಲ್ಲಿ ನಿಲ್ಸಿದ್ದೀನಿ. ಏನಕ್ಕಪ್ಪ ಇಲ್ಲಿ ಬಂದಿರಿ ಅಂತ ಅಂದ್ರೆ, ಒಂದು ವಿಡಿಯೋ ಮಾಡೋದಿತ್ತು. ಏನಂತ ಅಂದ್ರೆ, ಸಿಕ್ಕಾಬಿಟ್ಟೆ ಸೌಂಡು, ಏನು ಕೇಳಿಸಲ್ಲ ನಿಮಗೆ, ಸ್ವಲ್ಪ ಸ್ವಲ್ಪ ಕೇಳಿಸ್ಬೋದು ವೆಹಿಕಲ್ಸ್ಗಳ ಸೌಂಡು. ಇಲ್ಲಿ ನಾನು ಜಸ್ಟ್ ಇನ್ಸ್ಟಾಗ್ರಾಮಿಗೆ ಒಂದು ಕ್ವಶನ್ ಕೇಳಿದ್ರೆ 200 ರೂಪೀಸ್ ಕೊಡ್ತೀನಿ. ಅಂದ್ರೆ ಸಿಂಪಲ್ ಆಗಿರೋ ಕ್ವಶನ್. ಯಾವ ಕ್ವಶನ್ ಕೇಳಿದೇನಪ್ಪ ಅಂತಂದ್ರೆ, ಇತ್ತೀಚೆಗೆ ಧ್ರುವ ಸರ್ಜಾ ಅವರ ಮೂವಿ ರಿಲೀಸ್ ಆಯ್ತಲ್ವಾ, ಆ ಮೂವಿ ನೇಮ್ ಏನಂತ ಕೇಳಿದ್ದು ಅಷ್ಟೇ. ಅವರು ಸರಿಯಾಗಿ KD ಮೂವಿ ಅಂತ ಅಂದ್ರೆ ಸಿಂಪಲ್ ಆಗಿರೋ ಕ್ವಶನ್, ಈಸಿ ಕ್ವಶನ್. ಅವ್ರು ಲೇಡೀಸ್ ಕೇಳಿದ್ದನು, ಸರಿಯಾಗಿ ಆನ್ಸರ್ ಮಾಡಿದ್ರು, ಅವರು 200 ರೂಪೀಸ್ ವಿನ್ ಆದ್ರು. ಓಕೆ, ನೀವು ಕೂಡ ನನ್ನ ಬ್ಲಾಗ್ನ ಡೈಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ID ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಬನ್ನಿ ಆ ಕಡೆ ತಡ ಏನು ಇವಾಗ. ಸಿಕ್ಕಾಬಿಡ ರೆಸ್ ಗಾಯ್ಸ್, ಟ್ರಾಫಿಕ್ ಸಿಕ್ಕಾಬಿಟ್ಟೆ ಶಿವಮೊಗ್ಗದಲ್ಲಿ ಮಾತ್ರ. ಇತ್ತೀಚೆಗೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ನೋಡಿ. ನಾನು ವೆಹಿಕಲ್ ಇಲ್ಲಿದೆ, ಇವಾಗ ವೆಹಿಕಲ್ ಹತ್ಕೊಂಡು ಸೀದಾ ಮನೆ ಕಡೆ ಹೋಗೋಣ. ಎಗ್ರೆಸ್ ತಿನ್ನಾಕ ಮನಸ್ಸು ಆ ಥರ ಇಟ್ಟೆ, ಬಟ್ ಬೇಡ, ಮನೆ ಕಡೆ ಹೋಗೋಣ. ಫ್ರೆಂಡ್ಸ್, ನಾನು ನನ್ನ ಹೆಲ್ಮೆಟಿಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊತಾ ಇದ್ದೆ, ಹಂಗಾಗಿ ಬೈಕ್ ನಿಲ್ಲಿಸಿದೆ. ಇವಾಗ ಮನೆ ಬಂತು, ಮನೆ ಒಳಗೆ ಹೋಗ್ತೀನಿ. ನಮ್ಮ ಮನೇಲಿ ಒಂದು ಚಿಕ್ಕದು ಡಾಗ್ ಸಾಕಿನಿ, ಅದಕ್ಕೆ ಬುಜ್ಜಿ ಅಂತಲೇ ನಾನು ಕರೆಯೋದು, ಸರಿನಾ? ಅದು ನಾನು ಯಾವ ಥರ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಅದ್ರ ಚಿಕ್ಕಪುಟ್ಟ ವೀಡಿಯೋಸ್ ಹಾಕಿದ್ದೀನಿ, ಬಟ್ ನಾನು ಯಾವ ಥರ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ಇವಾಗ ತೋರಿಸ್ತೀನಿ. ಬಟ್ ಗೇಟ್ ಹಾಕಬೇಕು, ಗೇಟ್ ಹಾಕಿ ಹೋಗೋಣ. ಇವಾಗ ಅದು ಬರ್ಬೋದು ಸೌಂಡಿಗೆ. ಗೇಟ್ ಹಾಕೋಣ. ನೋಡಿ ಗೊತ್ತಾಯ್ತು ಅದಕ್ಕೆ, ಅಲ್ಲಿ ಬರುತ್ತೆ ನೋಡಿ ಇವಾಗ. ಬಂತು ಅಷ್ಟರೊಳಗೆ ಗೇಟ್ ಹಾಕ್ಬೇಕು. ಇವಾಗ ಹೆಂಗೆ ರಿಸೀವ್ ಮಾಡ್ಕೊಳುತ್ತೆ ಗೊತ್ತಾ? ಪಟ್ಟನೆ ಗೇಟ್ ಹಾಕ್ಬಿಡೋಣ, ಇಲ್ಲ ಅಂತಂದರೆ ಕಾಲು ಗೀಲು ಏನು ನೋಡಲ್ಲ, ಹಂಗೆ ಆರುತ್ತೆ ಆಯ್ತದು. ಬಂತು ಇವಾಗ, ಬೈಕ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ನಿಂತ್ಕೊಳ್ಳುತ್ತೆ ಅದು ಇವಾಗ, ನೋಡಿ ಅಲ್ಲಿ ನಿಂತಿದೆ ಇವಾಗ. ನೋಡಿ ಹೆಂಗಿದೆ, ಓಡಾಕಂತು. ಇವಾಗ ನಾನು ನೋಡಿ ಇವಾಗ ಯಾವ ಥರ ರಿಸೀವ್ ಮಾಡ್ಕೊಳುತ್ತೆ ಅಂತ. ನಾನು ಇಳೇ ಟೈಮಲ್ಲಿ ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ, ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಇಳೇ ಟೈಮಲ್ಲಿ ರೆಡಿ ಆದ ಕಾಕ ನೋಡಿ, ಬರ್ತಾನೆ ನೋಡಿ. ಈಗ ಬಂದ ನೋಡಿ, ಕಾಲಂತಲ್ಲ ಸರ್ಕ ನೋಡಿದಿ, ನೋಡಿ ಹೆಂಗೆ ಮಾಡುತ್ತೆ ನೋಡಿ. ಅದು ನೋಡಿ ನೋಡಿ ಹೆಂಗೆ ಮಾಡುತ್ತೆ. ದೇ ಸರ್ಕ ನೋಡಿ ಹೆಂಗೆ ಮಾಡುತ್ತೆ. ಅದು ಕೋಲ್ ತಗೊಂಡ್ರೆ ಅದು ಹೋಗೋದು, ಇಲ್ಲಾಂದ್ರೆ ಹೋಗಲ್ಲ. ನೋಡಿದಿ ಕಾಲು ಹೆಂಗೆ ಮಾಡ್ಕೊತೀವಿ ನೋಡಿ, ಕಾಲು ಬಿಡು. ನೋಡಿ ಈಗ ಹೋಯ್ತು ಸ್ವಲ್ಪ ಸಮಾಧಾನ. ಈಗ ನಮ್ಮ ತಾಯಿ ಹೋಯ್ತು ಅಂದರೆ ಮತ್ತೆ ನೋಡಿ ಕಾಲಂತಲ್ಲಿ ಬರುತ್ತೆ. ಸರ್ಕ ನಾ ಒಳ ಹೋಗ್ಬೇಕು, ಒಳ ಹೋಗ್ಬೇಕು ಸರ್ಕ. ದೇ ಕಾಲು ನಾ ಒಳ ಹೋಗ್ಬೇಕಂದಲ್ಲ, ದೇ ಕಾಲು ವೀಲ್ ಕಡ್ಕೊ. ನಂಗೆ ಇನ್ನೊಂದು ಏನಪ್ಪ ಅಂತಂದರೆ, ಇದು ಕಡಿಯುತ್ತೆ ಅಂತಲೇ ಭಯ. ಬಾಯಿ ತೆಗೆದುಬಿಡುತ್ತೆ, ಬಟ್ ಕಡಿಯಲ್ಲ. ನನಗೆ ಭಯ ಆಗುತ್ತೆ ಎಲ್ಲಿ ಕಡಿಯುತ್ತೆ ಅಂತ, ಹೊಡೆದು ಬಿಡ್ತೀನಿ. ನಮ್ಮ ತಾಯಿಯವರು ಅಡುಗೆ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಏನು ಮಾಡಕಂತೀವ? ಸಾಂಬಾರು ಬಾಯಾಗ ಒಂದಿಷ್ಟು ತುಂಬ್ಕೊಂಡಿರ್ತಾರೆ ಅಡುಗೆಲಿನ. ಈಗ ಅದು ಉಗುಳಿ ಬರೋಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಅದನ್ನ ಉಗುಳಿ ಬಂದಾಯ್ತು ಇವಾಗ. ಇವಾಗ ಮಾತಾಡಬಹುದು. ಸ್ಟಾರ್ಟ್. ಸರಿಯಪ್ಪ ನೋಡಿ, ನಮ್ಮ ಅಣ್ಣ ಅಲ್ಲಿದ್ದಾನೆ, ಡೌನ್ ಇಲ್ಲಿದ್ದಾನೆ. ಅಣ್ಣ ಲೈಟ್ ಹಾಕ್ಯಾರಲ್ಲ ಅದನ್ನ. ನನ್ನ ಕಂಡ್ರೆ ಬಂದ್ಬಿಡುತ್ತೆ ಫ್ರೆಂಡ್ಸ್, ಇದು ನನ್ನ ಕಂಡ್ರೆ ಸಾಕು ಬರುತ್ತೆ. ಏನು ಬೇ ಸಾಂಬಾರು? ಬ್ಯಾಳಿ, ಬಾಯಿ ಬಿಸಳ ಸೊಪ್ಪು.
ಏಯ್ ಅಲ್ಲಿ ಹೋಗು, ಅಲ್ಲಿ ಊಟಕ್ಕೆ ಹಾಕಿದ್ದು ಹೋಗು, ಊಟ ಮಾಡ ಐ ಹೋಗ ಹೋಗ. ಫ್ರೆಂಡ್ಸ್ ಡೈಲಿ ವೀಡಿಯೋಸ್ ಹಾಕ್ತೀನಿ. ಕೆಲವೊಂದು ಟೈಮ್ ಬೇಜಾರಾಗುತ್ತೆ, ಯಾಕಂದರೆ ಡೈಲಿ ವೀಡಿಯೋಸ್ ಮಾಡೋ ಟೈಮಲ್ಲಿ ಕೆಲವೊಂದು ಟೈಮ್ ಬೇಜಾರಾಗುತ್ತೆ. ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಒಂದು 20-30 ವ್ಯೂಸ್ ಹೋಗ್ತಾವೆ ಅಷ್ಟೇ. ನಾನು ನೋಡಿದಾಗ ಒಂದು 20-30 ಒಂದು 100 ಅಷ್ಟೇ. ಅಷ್ಟೇನಾದರೂ ನನ್ನ ವೀಡಿಯೋ ನೋಡ್ತಾರೆ ಅಂತ ಖುಷಿ ಆಗುತ್ತೆ. ಬಟ್ ವಿಡಿಯೋ ಸ್ವಲ್ಪ ವ್ಯೂಸ್ ಹೋಗ್ತಾ ಇದೆಯಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ತುಂಬ ಕಷ್ಟಪಟ್ಟು ವೀಡಿಯೋಸ್ ಎಡಿಟ್ ಮಾಡಿ ತುಂಬ ಟೈಮ್ ತೊಗೊಂಡು ಅಪ್ಲೋಡ್ ಮಾಡಬೇಕಲ್ಲ, ತಂಬೈಲ್ ಮಾಡೋಕ್ಕೂ ಕೂಡ ತುಂಬ ಟೈಮ್ ಆಗುತ್ತೆ. ಅಷ್ಟೆಲ್ಲ ಮಾಡಿ ಹಾಕ್ದಾಗ ತುಂಬ ಬೇಜಾರಾಗುತ್ತೆ. ಬಟ್ ಡೈಲಿ ವೀಡಿಯೋಸ್ ಆಗ್ತಾ ಹೋಗಬೇಕು. ಡಿಸಿಪ್ಲಿನ್ ಅಂತೂ ಖಂಡಿತ ಇರಲೇಬೇಕು, ಮತ್ತು ಕನ್ಸಲ್ಟೆನ್ಸಿ ಕೂಡ ಇರಲೇಬೇಕು. ಅದಿದ್ದರೆ ರೀಚ್ ಖಂಡಿತ ಸಿಕ್ಕೇ ಸಿಗುತ್ತೆ. ನನಗೇನು ಗೊತ್ತಾ, ನನ್ನ ವೀಡಿಯೋಸ್ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಹೋದರೆ ಸ್ವಲ್ಪ ಖುಷಿಯಾಗುತ್ತೆ. ಕಷ್ಟಪಟ್ಟಕ್ಕೂ ಖುಷಿ ಆಗುತ್ತಲ್ವ. ನಾನು ಡೈಲಿ ವೀಡಿಯೋಸ್ ಹಾಕ್ತಾಯಿದ್ದೀನಿ, ನೋಡೋಣ. ನಾನು ಇದು 2026 26, 27, 28, 29, 30 2030 ವೀಡಿಯೋ ಹಾಕ್ತೀನಿ ಗೈಸ್. 2030 ವೀಡಿಯೋ ಹಾಕ್ತೀನಿ, ನೋಡೋಣ. ನನ್ನ ಐಡಿಯಾ ಏನಾದರೂ ಗ್ರೋ ಆಯಿತು ಅಂತಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಗೈಸ್. ಓಕೆನಾ? ಬನ್ನಿ. ಮನೆಯಲ್ಲಿ ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ದಾರೆ, ಇನ್ನೊಬ್ಬ ಬಜ್ಜಿ ಮಾಡ್ತಾಯಿದ್ದಾರೆ, ಏನೋ ಗೊತ್ತಿಲ್ಲ. ನೋಡಿ ಊಟ ಮಾಡ್ತಾಯಿದ್ದೆ ಬಜ್ಜಿ. ನೋಡೋಣ ಏನಾಗುತ್ತೋ. ಇವಾಗ ಪ್ರೆಸೆಂಟ್ ನೋಡಿ ಗೈಸ್, ಈ ಥರ ಮನೇಲಿದ್ದೀವಿ ನಾವು. ಇವಾಗ ಪ್ರೆಸೆಂಟು ಹಿಂಗೆ ಇರೋಲ್ಲ. ನಾನು ಅಂದ್ಕೊಂಡಿದ್ದೀನಿ 2027ಕ್ಕೆ ಚೇಂಜ್ ಮಾಡಬೇಕು ಮನೆ ಅಂತ. ಅಂದರೆ ಇಲ್ಲಿ ಇರೋದು ನಮ್ಮ ತಂದೆಯವ್ರು ಕೆಲಸ ಮಾಡ್ತಾಯಿದ್ದಾರಲ್ವ, ಹಂಗಾಗಿ ನಮ್ಮ ತಂದೆಯವ್ರು ಕೆಲಸ ಮಾಡೋ ಕಾರಣಕ್ಕಾಗಿ ಇಲ್ಲಿದ್ದೀವಿ. ಚೇಂಜ್ ಆಗುತ್ತೆ. ಓಕೆನಾ? ಏಯ್ ಹೊರಬಾ. ನಮ್ಮ ತಾಯಿಯವರು ಏನೋ ಮಾಡ್ತಿದ್ದಾರೆ ಇಲ್ಲಿ. ನೆನ್ಸ್ಕೊಳಕ ಉಪ್ಪಾಗಿಲ್ಲ, ಚೂರು ಉಪ್ಪು ಆಯ್ತಲ್ಲ ಬೇ. ತಿನ್ನಲ್ಲ ಭಾಳ ಉಪ್ಪಾದ್ರೆ ಕರೆಕ್ಟ್ ತಾರೇ ತಿಂದಿಲ್ಲ. ನಾನು ಒಂದು ತಿಂದು ನೋಡಿದ ಅದಕ್ಕೆ ಕರೆಕ್ಟಾಗಿರಲ್ಲ ಅಂತ. ಇದು ಉಪ್ಪಾದ್ರೆ ಮಸ್ತ್ ತಿನ್ನಂಗಿಲ್ಲ. ಕೊಂದೆರಡು ಹಾಕು ನಾಯಿ ತಕೊಂಡ್ ಹೋಗು. ಕೊಂದೆರಡು ಹಾಕು ನೋಡಿ ಬಾ. ಬಾ ತಿನ್ನದ್ನ. ಯಾಕೆ ಫೋನಲ್ಲೋ ಮರ ಅದನ್ನ ತಿನ್ನು. ಫೋನ್ ತಿನ್ನಕ್ ಬರ್ತೀಯಲ್ಲ. ಸುಡ್ತತಿ. ನಂಗೆ ಗೊತ್ತ ತಿನ್ನಲ್ಲ ಅಂತ, ಯಾಕಂದ್ರೆ ಸುಡ್ತದ ಅದಕ್ಕೆ ಬಾಯಿ. ಎಸ್, ತುಂಬ ಜನ ಸ್ಟಾಪ್ ಮಾಡೋದೇ ಇದೇ ಒಂದು ಕಾರಣಕ್ಕಾಗಿ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ಕೊತಾರೆ, ಅಲ್ಲಿ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಇದೆ ಹಂಗಿಂಗೆ ಅಂತ ಹೇಳಿರ್ತಾರೆ. ಅದನ್ನು ನೋಡಿಕೊಂಡು ನಾನು ಕೂಡ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಒಂದು 2 days ಆಗ್ತಾರೆ, 3 days ಆಗ್ತಾರೆ, 1 week ಆಗ್ತಾರೆ. ಅದಾದಮೇಲೆ ಆ ವ್ಯೂಸ್ ಎಲ್ಲ ಒಂದು ಹೋಗಲ್ಲ. ವ್ಯೂಸ್ ಎಲ್ಲ ಫಸ್ಟಿಗೆಲ್ಲ 5 ವ್ಯೂಸು, 10 ವ್ಯೂಸು, 20 ವ್ಯೂಸ್ ಹೋಗುತ್ತೆ. ಅವಾಗ ಅವ್ರು ವ್ಯೂಸ್ ಎಲ್ಲ ನೋಡಿದ್ಮೇಲೆ ಸುಮ್ಮನೆ ಏನಕ್ಕೆ ಇಷ್ಟೆಲ್ಲ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಇಷ್ಟೇ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿದಾಗ ಮಾತ್ರ ಸ್ವಲ್ಪ ಹುರುಪಲ್ಲಿ ಇರ್ತಾರೆ. ಆ ಹುರುಪನ್ನು ಸ್ವಲ್ಪ ಕಡಿಮೆ ಆಗಬೇಕಂತಂದರೆ 1 week ಆದರೂ 1 week 2 week ಆದರೂ ಬೇಕಾಗುತ್ತೆ. ಅಲ್ಲಿ 2 week ಬೇಡ, 1 week 4-5 ದಿವಸ ಸಾಕಷ್ಟೇ. ಡೈಲಿ ಒಂದು 5 ದಿವಸ ವೀಡಿಯೋ ಆಗುತ್ತೆ ಅಂದರೆ ಬೋರ್ ಆಗುತ್ತೆ. ಆ ಬೋರ್ ತಗೊಳಕ್ಕೆ ಹೋಗ್ಬೇಡಿ, ಡೈಲಿ ವೀಡಿಯೋಸ್ ಹಾಕ್ತಾಯಿರಿ. ನೀವೇನು ಅನ್ಕೊತೀರ ಗೊತ್ತಾ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಂದರೆ ಫ್ಯಾಷನ್ ಅಂತ ಅಂದ್ಕೊಳ್ಳಿ. ಗೈಸ್ ನಾನು ಈ ಥರ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ ಅಂತ ಫ್ಯಾಷನಾಗಿ ವೀಡಿಯೋ ಮಾಡಿ, ಅದಾದಮೇಲೆ ಸ್ವಲ್ಪ ಕಷ್ಟಪಟ್ಟು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಖಂಡಿತ ರೀಚ್ ಸಿಕ್ಕೇ ಸಿಗುತ್ತೆ. ಒಂದು 5 ವರ್ಷ ನೀವು ಕಷ್ಟಪಟ್ಟರೆ ರೀಚ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಇಲ್ಲಿ ಯಾರು ಸ್ಪೆಷಲ್ ಅಲ್ಲ, ಯಾರು ಏನು ದೊಡ್ಡ ಹೀರೋ ಕೂಡ ಅಲ್ಲ. ಓಕೆನಾ? ಈಗ ಏನು ಗೊತ್ತಾ, ಅಂದರೆ ಯಾರು ದೊಡ್ಡ ಹೀರೋ ಅಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಇವಾಗ ಬೆಳೀತಾರಲ್ಲ, ಯಾರು ಕೂಡ ದೊಡ್ಡ ಹೀರೋ ಮೊದಲೇ ಅಲ್ಲ. ಇವಾಗ ಬೆಳೆದಾದ್ಮೇಲೆ ಅವರು ಸೆಲೆಬ್ರಿಟಿ ಆಗಿದ್ದಾರೆ ಅಷ್ಟೇ. ಎಕ್ಸಾಂಪಲ್ ನಿಮಗೆ ಗೊತ್ತು, ಸಮೀರ್ ಅವರು, ಮತ್ತು ಸಮೀರ್ ಇನ್ಸ್ಟಾ, ಮತ್ತು SMR ಅವರು ಮೊದಲೇನು ಯಾರಿಗಾದ್ರೂ ಪರಿಚಯ ಇದ್ರಾ? ಇಲ್ಲ. ಅವರು ವೀಡಿಯೋಸ್ ಹಾಕಿ ಕಷ್ಟಪಟ್ಟು ಮೇಲೆ ಬಂದರು, ಇವಾಗ ಎಲ್ಲರಿಗೂ ಗೊತ್ತಾದರು. ಹಂಗೆ ನೀವು ಹಾಕಂತ ಬನ್ನಿ. ನಿಮ್ಮ
ವೀಡಿಯೋ ಫಾಲೋ ಮಾಡೋರು ಇರ್ತಾರೆ, ಸಬ್ಸ್ಕ್ರೈಬ್ ಮಾಡೋರು ಇರ್ತಾರೆ, ನಿಮ್ಮ ವೀಡಿಯೋ ನೋಡಿ ಖುಷಿ ಪಡೋರು ಇರ್ತಾರೆ. ಓಕೆ, ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾ ಬನ್ನಿ. ಒಂದು 20 ವ್ಯೂಸ್ ಬರುತ್ತಾ, 20 ವ್ಯೂಸ್ ಬರಲಿ, 20 ಜನಕ್ಕೋಸ್ಕರ ವೀಡಿಯೋ ಮಾಡಿ. ಮುಂದೆ ಒಂದು 5 ವರ್ಷ ಆದಮೇಲೆ ಅದು ಸಿಕ್ಕಾಬಿಟ್ಟೆ ಜನ ನೋಡ್ತಾರೆ. ಅವಾಗ ನಿಮಗೆ ಖುಷಿ ಪಡ್ತಾರೆ. ಒಂದು ವಿಡಿಯೋ ಹಾಕಿದೆ ಅಂತಂದರೆ ಇಷ್ಟು ವ್ಯೂಸ್ ಹೋಗುತ್ತಲ್ಲ ಅಂತಂದು ಖುಷಿ ಪಡ್ತಾರೆ. ಓಕೆನಾ, ನೋಡಿ ಎಷ್ಟು ಖುಷಿಯಿಂದ ನಮ್ಮ ಬುಜ್ಜಿ ತಿಂತಾಯಿದೆ. ಅದಕ್ಕೆ ಸ್ವಲ್ಪ ಸುಡ್ತಾ ಇದೆ ಬಾಯಿ ಪಾಪ, ಆದರೂ ಬಿಡ್ತಾಯಿಲ್ಲ, ತಿಂತಾಯಿದೆ ಅದು. ನಮ್ಮ ಅಣ್ಣ ಈ ರೂಮಲ್ಲಿ ಹೋಗಿ ಇವಾಗ ಫೋನ್ ಹಿಡ್ಕೊಂತ ಕೂತ್ಕೊತಾನೆ. ಇವಾಗ ಪ್ಯಾನ್ ಹಾಕೊಂಡು ಸಟ್ ಮಾಡ್ಕೊಂಡ ಫೋನ್ ಹಿಡ್ಕೊತ ಕುಂದಿರ್ತಾನೆ. ಒಳಗಡೆ ಹೋಗಿ ಊಟ ಮಾಡೋಣ, ಊಟ ಮಾಡಿ ಸಿಗೋಣ. ಓಕೆನಾ, ಓಕೆ ಬಾಯ್.